ಬಜೆಟ್ನಲ್ಲಿ ಮುಸ್ಲಿಮರಿಗೆ ಜಾಕ್ಪಾಟ್, ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ 2 ಕೋಟಿಯ ತನಕ 4% ರಿಸರ್ವೇಷನ್ ಕೊಟ್ಟಿದ್ದಾರೆ. ಆದರೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಅಂತ ಮುಖ್ಯಮಂತ್ರಿಗಳು ಹೇಳಿಲ್ಲ ಅಂತ. ಓಕೆ, 2 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕಲ್ಪಿಸ್ಕೊಡ್ತೀವಿ ಅಂದರೆ ಈಗ ಅವರು ರಿಸರ್ವೇಷನ್ಗೆ ಎಂಟ್ರ್ ಆಗ್ತಾ ಇದ್ದಾರೆ. SC ST OBCಗಳ ಜೊತೆಗೆ ಮುಸ್ಲಿಮರಿಗೂ ಮೀಸಲಾತಿ ಅಂತ. ಆಮೇಲೆ ಮುಸ್ಲಿಂ ಮೀಸಲಾತಿಯನ್ನು ಸಮರ್ಥಿಸ್ಕೊಂಡಿದ್ದಾರೆ ಸಚಿವರುಗಳು. 4,09,000 ಕೋಟಿ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಇನ್ನ ಓದ್ತಾ ಇದ್ರೆ ಈಗ ನಾನು ನೋಡಿಲ್ಲ ಬಜೆಟ್. ಬಿಜೆಪಿ ಅವ್ರಿಗೆ ಹೇಳಿ ಏನಿದೆ ಬಿಜೆಪಿ ಈಗ ಇಷ್ಟು ಗ್ಯಾರಂಟಿದಲ್ಲೂ 4,09,000 ಕೋಟಿ, ಎಷ್ಟು 4,09,000 ಕೋಟಿ ಬಜೆಟ್ ಅನ್ನ ಕೊಟ್ಟಿರೋದು ಮಾನ್ಯ ಮುಖ್ಯಮಂತ್ರಿಗಳು. ಇನ್ನ ಬಜೆಟ್ ಏನ್ ಮುಸ್ಲಿಂ ಬಜೆಟ್ ಏನಿದೆ ಈಗ ಒಂದ್ ನಿಮಿಷ ಹೆಂಗ್ರಿ ಈಗ ಮುಸ್ಲಿಂ ನನ್ನನ್ಸಿಗೆ 4,700 ಕೋಟಿ ಕೊಟ್ಟಿದ್ದಾರೆ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14% ಇದೆ. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ 4,09,000 ಬಜೆಟ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ಇಲ್ಲ ಒಂದ್ ನಿಮಿಷ ಒಬ್ಬರಿಗೆ ಹೇಳಮ್ಮ, ನೀನು ಎಲ್ಲೋ ಹೇಳಿ ಎಲ್ಲೋ ಡೈವರ್ಟ್ ಮಾಡ್ತಾ ಇದ್ದೀರಾ. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು 4,700 ಕೋಟಿ ಕೊಟ್ಟಿದ್ದಾರೆ. ನಮ್ಮ ಜೊತೆ ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ. ಸರ್, ಇವಾಗ ಬಿಜೆಪಿ ಅವರು ಟೀಕೆ ಮಾಡ್ತಾ ಇರುವಂತದ್ದು ಮುಸ್ಲಿಮರಿಗೆ ಗುತ್ತಿಗೆ ಆಧಾರದಲ್ಲಿ ಒಂದಿಷ್ಟು ಮೀಸಲಾತಿಯನ್ನ ವಿಧಿಸ್ತಾರೆ. ಸೊ ಅದ್ರ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಾರೆ ಹಿಂದೂ ವಿರೋಧಿ. ಸೊ ನಾವು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ದಲಿತ ಸಮುದಾಯಕ್ಕೆ SC ST ಸಮುದಾಯಕ್ಕೆ ಮೀಸಲಾತಿ ಕೊಟ್ಟಿದ್ರು ಗುತ್ತಿಗೆ ಆಧಾರದ ಬಿಸ್ನೆಸ್ ಅಲ್ಲಿ. ಸೊ ಸಣ್ಣ ಗುತ್ತಿಗೆಗೆ ಮಾತ್ರ 50 ಲಕ್ಷವರೆಗೂ 1 ಕೋಟಿವರೆಗೂ ಆಮೇಲೆ ಎನ್ಹಾನ್ಸ್ ಆಯಿತು. ತದನಂತರ ಹಿಂದುಳಿದ ವರ್ಗದವರಿಗೆ ಪ್ರವರ್ಗ A ವರ್ಗ ಕೊಟ್ಟಿದ್ರು ಹೋದ ವರ್ಷ. ಈಗ ಪ್ರವರ್ಗ B ವರ್ಗೂ ಕೊಟ್ಟಿದ್ದಾರೆ.